ಶೇರಿನಿಯ ಕೆರೆಟ. ಸಾಯಿಸ್ಬಿಟ್ಟೆ ಅಲ್ಲ ಅವನ್ನ. ಶೇರಿನಿ ಹಂಗಂತ ಅನ್ಕೋತಾ ಕ್ಲಾಪ್ಸ್ ಹೊಡಿತಿರತ್ತೆ ಮತ್ತೆ ಜೋರಾಗಿ ನಗತ್ತೆ. ನಿಜ ಹೇಳ್ಬೇಕಂದ್ರೆ ಆ ಶೇರಿನಿಗೆ ಹುಚ್ಚಿಡ್ದಿರತ್ತೆ, ಬುದ್ಧಿನೇ ಇರೋದಿಲ್ಲ. ಬುದ್ಧಿ ಇಲ್ದೇ ಇರುವ ಒಂದು ಹುಚ್ಚು ಶೇರಿನಿ ಅದು. ಅದೇ ಸಮಯದಲ್ಲಿ ಮಾವಿನಕಾಯಿ ಕೆಳಗಡೆ ಬೀಳುತ್ತೆ. ದುಡ್ಡು ದುಡ್ಡು ಆಯ್ ದುಡ್ಡು, ಆ ದುಡ್ಡು ದುಡ್ಡು ಚೆನ್ನಾಗಿದೆ ಹಂಗಂತ ಅನ್ಕೊಂಡು ಅದನ್ನ ಎತ್ಕೊಂಡು ಅದು ತಿನ್ನತ್ತೆ. ಆ ಶೇರಿನಿ ಒಂದು ಮರದ ಕೆಳಗಡೆ ಕೂತಿರತ್ತೆ. ಆ ಮರದಲ್ಲಿ ತುಂಬಾ ಮಾವಿನಕಾಯಿಗಳು ಇರುತ್ತೆ. ದಿನಾ ಇದೇ ರೀತಿ ಅದು ಅದನ್ನ ತಿಂದು ಅಲ್ಲೇ ಪಕ್ಕದಲ್ಲಿರುವ ನದಿಯಲ್ಲಿ ನೀರು ಕುಡಿಯುತ್ತೆ. ಮತ್ತೆ ಅದು ನೀರಿಗಿಡಿದ ನಂತರ ಮತ್ತೆ ಬಂದು ಮಲ್ಕೊಳ್ಳುತ್ತೆ. ನನ್ನ ಮಗು ಎಲ್ಲಿ ಹೋಗ್ಬಿಟ್ಟ? ನನ್ನ ಬಂಗಾರ, ನನ್ನ ಕಂದಮ್ಮ, ನೀನು ಎಲ್ಲಿದ್ಯಾ ಪುಟ್ಟ? ಹಂಗಂತ ಅನ್ಕೋತಾ ಎಲ್ಲಾ ಕಡೆ ತಿರುಗಿ ನೋಡುತ್ತೆ. ಆಮೇಲೆ ಪಕ್ಕದಲ್ಲಿ ಒಂದು ಕಟ್ಟಿಗೆ ಕೆಳಗಡೆ ಬಿದ್ದಿರುತ್ತೆ. ಅದನ್ನ ಅದು ಎತ್ಕೊಳ್ಳುತ್ತೆ. ಬಂಗಾರ, ಅರೇನ ಬಂಗಾರ, ಎಲ್ಲಿದೀಯಾ ಹಂಗಂತ ಅನ್ಕೋತಾ ಶೇರಿನಿ ಅದನ್ನ ಎತ್ಕೊಳ್ಳುತ್ತೆ ಮತ್ತೆ ಗಟ್ಟಿಯಾಗಿ ಹಪ್ಕೊಳ್ಳುತ್ತೆ. ಆಮೇಲೆ ಈ ತರ ಅದು ದಿನ ಮಾಡ್ತಾನೆ ಇರುತ್ತೆ. ತುಂಬಾ ಕಾಲದಿಂದ ಅದು ಅಲ್ಲೇ ಇರುತ್ತೆ. ದಿನ ಯಾವ್ದೋ ಒಂದು ಮಾವಿನಕಾಯಿ ಕೆಳಗಡೆ ಬೀಳುತ್ತೆ, ಅದನ್ನ ತಿನ್ನೋದು ಮತ್ತೆ ಪಕ್ಕದಲ್ಲೇ ನೀರ್ ಕುಡ್ದು ಮಲ್ಕೊಳ್ಳೋದು. ಮಾರನೇ ದಿನ ಒಂದ್ಸಲ ಎಲ್ಲಾ ಜಂತುಗಳು ಶೇರಿನಿ ಹತ್ರ ಬರ್ತವೆ. ಇದ್ಯಾರು? ಎಲ್ಲರೂ ನೋಡ್ತಾರೆ. ಆ ಹುಚ್ಚಿಡ್ದಿರೋ ಶೇರಿನಿ ಒಂದು ಕಟ್ಟಿಗೆನ ಎತ್ಕೊಂಡು ಹಪ್ಕೊಂಡಿರುತ್ತೆ ಮತ್ತೆ ಅದ್ರ ಜೊತೆ ಆಟ ಆಡ್ಕೋತಾ ಇರುತ್ತೆ. ಇದು ಒಂದು ಶೇರಿನಿ, ಆದ್ರೆ ಇದು ಯಾಕೆ ಹಿಂಗ್ ನಾಟಕ ಮಾಡ್ತಿದೆ? ಈ ಶೇರಿನಿ ಹುಚ್ಚಿಡ್ತಿರೋ ತರ ಆಡ್ತಿರೋದನ್ನ ನೋಡಿ ಎಲ್ಲರಿಗೂ ತುಂಬಾ ಆಶ್ಚರ್ಯ ಆಗತ್ತೆ. ನೋಡ್ತಾ ಇದ್ರೆ ಹುಲಿ ಹುಚ್ಚಿನ ತರ ಇದೆ. ಇದು ಹುಚ್ಚಿಯಾಗಿರೋದಕ್ಕೆ ಸಂತೋಷ ಪಡ್ಬೇಕು, ಇಲ್ಲಾಂದ್ರೆ ನಮ್ಮೆಲ್ಲಾರನ್ನೂ ನಮ್ಮನ್ನ ಸಾಯಿಸಿ ತಿನ್ಬಿಡ್ತಿತ್ತು. ಆದ್ರೆ ನಾವು ಇಲ್ಲಿಂದ ಬೇಗ ಹೋಗ್ಬೇಕು, ಇಲ್ಲಾಂದ್ರೆ ಇದ್ರ ಕೈಯಲ್ಲಿ ನಾವು ಸಿಕ್ಕಾಕೋತೇವಿ ಖಂಡಿತ. ಏರಿ ಸ್ನೇಹಿತರೆ, ಏನಾಯ್ತು ಮೊಲ? ನಾನೇನು ಹೇಳ್ತಾ ಇದ್ದೀನಂದ್ರೆ ನಾವು ಈ ಸಿಂಹವನ್ನ ಕಾಡಿಗೆ ಕರ್ಕೊಂಡು ಹೋಗ್ಬೋದಲ್ವಾ? ನಿನಗೇನೈದಾ ಹುಚ್ಚಿಡ್ದಿದ್ಯಾ? ಇದನ್ನೇನಾದ್ರೂ ಕರ್ಕೊಂಡು ಹೋಗಿ ಒಂದ್ ವೇಳೆ ಇದು ಸರಿ ಹೋಗ್ಬಿಟ್ರೆ ಆಮೇಲೆ ಇದು ನಮ್ಮನ್ನೇ ಸಾಯಿಸತ್ತೆ ಮತ್ತೆ ನಮ್ಮನ್ನೇ ತಿಂದ್ಬಿಡುತ್ತೆ. ಅದನ್ನ ಜ್ಞಾಪಕ ಇಟ್ಕೋ ನೀನು. ನಮ್ಮನ್ನ ರಕ್ಷಿಸೋ ಶೇರ್ ಸಿಂಗ್ ಅಲ್ಲ ಇದು. ಅದೇ ಈ ಹುಲಿ ಹುಚ್ಚಿನ ಥರ ಕಾಣಿಸ್ತಾ ಇದೆಯಲ್ಲ, ನೀವೇ ನೋಡ್ತಾ ಇದ್ದೀರಲ್ಲ. ಅಸಲಿಗೆ ಇದಕ್ಕೆ ಏನೂ ಅರ್ಥ ಆಗ್ತಾ ಇಲ್ಲ. ಒಂದು ವೇಳೆ ಇದು ನಮ್ಮ ಕಾಡಿಗೆ ಬಂದುಬಿಟ್ರೆ ಆಗ ಕ್ರೂರ ಮೃಗಗಳು ನಮ್ಮ ಕಾಡಿಗೆ ಬರೋದು ಬಿಟ್ಬಿಡುತ್ತಲ್ವಾ? ಅದು ಹೇಳ್ತಿರೋದು ಕೂಡ ಸರಿನೇ ಅಲ್ವಾ? ನಾವು ಒಂದ್ ವೇಳೆ ಇದನ್ನ ಕರ್ಕೊಂಡು ಹೋದ್ರೆ ಕಾಡಲ್ಲಿದ್ದಾಗ ತೋಳಗಳು ನೋಡಿ ಭಯ ಪಡ್ತವೆ. ಹೌದು, ಕರೆಕ್ಟೇ. ತೋಳಗಳು ಒಂದ್ ವೇಳೆ ಶೇರಿನಿನ ನೋಡಿದ್ರೆ ಭಯ ಪಡ್ತವೆ. ಅವುಗಳು ಖಂಡಿತ ನಮ್ ಕಾಡಿಗೆ ಬರಲ್ಲ. ದಿನ ನೆಮ್ಮದಿ ಇಲ್ದೇನೆ ಜೀವಿಸ್ತಿದೀವಿ ನಾವು. ಎಲ್ಲರೂ ಒಬ್ರ ಜೊತೆ ಒಬ್ರು ಈ ತರ ಕತೆ ಹೇಳ್ಕೊತಾರೆ. ಅಂದ್ರೆ ಈಗ ಈ ಹುಚ್ಚು ಹುಲಿನ ನಾವು ನಮ್ಮ ಕಾಡಿಗೆ ಕರ್ಕೊಂಡು ಹೋಗ್ತಾ ಇದೀವಿ ಅಂತ ಅರ್ಥ. ಆಮೇಲೆ ಅವರೆಲ್ಲರೂ ಸೇರ್ಕೊಂಡು ಆ ಶೇರಿನಿನ ಕರ್ಕೊಂಡು ಅವರ ಕಾಡಿಗೆ ಹೋಗ್ಬಿಡ್ತಾರೆ. ಅಲ್ಲಿ ನೋಡಿದ್ರೆ ಎಲ್ಲ ಕ್ರೂರವಾದ ಜಂತುಗಳು ನಿಂತ್ಕೊಂಡಿರ್ತವೆ. ಅವ್ ಎಲ್ಲರೂ ಶೇರಿನಿನ ನೋಡಿ ಆಶ್ಚರ್ಯ ಪಡ್ತಾರೆ. ಈ ಹುಲಿನ ನೋಡಿದ್ಮೇಲೆ ನಮ್ಗೆ ನಮ್ಮ ರಾಜ ಶೇರ್ ಸಿಂಗ್ ನೆನಪಾಗ್ತಿದ್ದಾರೆ. ಒಂದ್ ವೇಳೆ ಶೇರ್ ಸಿಂಗ್ ಜೀವಂತವಾಗಿದ್ದಿದ್ರೆ ನಮ್ಗೆ ಯಾವ ಕಾರಣಕ್ಕೂ ಈ ಕಷ್ಟ ಬರ್ತಾ ಇರ್ಲಿಲ್ಲ. ಈ ಕಾಡೊಳಗಡೆ ತುಂಬಾ ಕಾಲದಿಂದ ಎಲ್ಲಾ ತೋಳಗಳು ಬಂದು ಪಾಪ ದೌರ್ಜನ್ಯ ಮಾಡ್ತಿರ್ತವೆ. ಅದು ಮಾತ್ರ ಅಲ್ಲದೆ ದಿನ ಒಂದೊಂದು ಜಂತುನ ಸಾಯಿಸಿ ಅವರು ತಿಂತಿದ್ವು. ಮತ್ತೆ ಯಾರಿಗೂ ಅವರು ಕರುಣೆನೆ ತೋರಿಸ್ತಿರ್ಲಿಲ್ಲ. ನಾವು ಈ ಹುಲಿಯನ್ನ ಶೇರ್ ಸಿಂಗ್ ಇರುವಂತ ಗುಹೆಲಿ ಇರಿಸ್ಬೇಕು. ಆಮೇಲೆ ಅವರೆಲ್ಲರೂ ಪಕ್ಕದಲ್ಲಿರುವ ಒಂದು ಗುಹೆಗೆ ಕರ್ಕೊಂಡೋಗಿ ಅಲ್ಲನ್ನೇ ಇರಕ್ ಕೇಳ್ತಾರೆ. ಮತ್ತೆ ಅವರೆಲ್ಲರೂ ಶೇರಿನಿನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಮತ್ತೆ ಒಂದಿನ ಆ ಶೇರಿನಿನ ನೋಡ್ತಾ ಇರ್ತಾರೆ. ಅದು ಆಚೆ ಕುತ್ಕೊಂಡು ಎಲೆ ಜೊತೆ ಮಾತಾಡ್ತಾ ಅದ್ರ ಜೊತೆ ಆಟ ಆಡ್ತಾ ಇರುತ್ತೆ. ಆಗ ಅವ್ರಿಗೆ ಏನು ಅರ್ಥನೇ ಆಗೋದಿಲ್ಲ. ಏನ್ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದಾಗ ಅದೇ ಸಮಯದಲ್ಲಿ ತೋಳಗಳು ಒಳಗಡೆ ಬರ್ತವೆ. ಅರೆ, ಈ ಕಾಡಿಗೆ ಈ ಹುಲಿ ಎಲ್ಲಿಂದ ಬಂತು? ಅಂದ್ರೆ ಈ ಕಾಡಲ್ಲಿರೋ ಪ್ರಾಣಿಗಳೆಲ್ಲ ನಮ್ಮ ತಡೆಯೋದಕ್ಕೆ ಹುಲಿನ ಕರ್ಕೊಂಡ್ ಬಂದಿದೆ ಅಂತ ಅರ್ಥ. ಈ ಹುಲಿ ನೋಡೋಕೆ ತುಂಬಾ ಭಯಂಕರವಾಗಿದೆ. ಹೌದು ಗೆಳೆಯ, ಬಾ ನಾವು ಹೋಗಿ ನಮ್ಮ ನಾಯಕನಿಗೆ ಈ ವಿಷಯ ಹೇಳೋಣ. ಆ ತೋಳಗಳು ನೋಡಿತನ ಆ ಕಾಲು ತೋಳಕ್ಕೆ ಹೇಳ್ಬೇಕು ಅಂತ ಓಡ್ತವೆ. ಕಾಲು ತೋಳ ಕುತ್ಕೊಂಡಿರ್ತಾನೆ. ಅವನ ಹತ್ರ ಹೋಗ್ತವೆ ಮತ್ತೆ ನಡೆದ ಎಲ್ಲಾ ವಿಷಯವನ್ನು ಹೇಳ್ತಾರೆ. ಏನಾಯ್ತು ಗೆಳೆಯರ? ಕಾಲೇ ಕಾಯಲ್ಲಿ ಯಾಕೆ ಬಂದಿದ್ದೀರಾ? ನೀವು ತಗೊಂಬರ್ಬೇಕಾಗಿರೋ ಪ್ರಾಣಿಯಲ್ಲಿ? ಅಯ್ಯೋ, ಅನಾಹುತ ಆಗೋಯ್ತು. ಏನಾಯ್ತು? ಕಾಡಲ್ಲಿ ಒಂದು ಹೆಣ್ಣು ಹುಲಿ ಬಂದಿದೆ. ಅದು ಕೇಳಿಸ್ಕೊಂಡಿದ ತಕ್ಷಣ ರಾಜುಗೆ ಕೋಪ ಬರತ್ತೆ. ಏನೋ ಹೆಣ್ಣು ಹುಲಿನ? ಹೌದು ದಣಿ, ಕಾಡಿನ ಪ್ರಾಣಿಗಳೆಲ್ಲ ನಮ್ಮಿಂದ ಕಾಪಾಡ್ಕೊಳ್ಳೋಕೆ ಒಂದು ಹೆಣ್ಣು ಹುಲಿನ ಕರ್ಕೊಂಬಂದಿದ್ದಾರೆ. ಇದೇನಿದು ಹೀಗೆ ನಡೀತಿದೆ? ಹೇಗೋ ಕಷ್ಟಪಟ್ಟು ನಾವು ಕಾಡಿನ ರಾಜ ಶೇರ್ ಸಿಂಗ್ನ ಸಾಯಿಸ್ಬಿಟ್ರಲ್ಲ, ಅಂತದ್ರಲ್ಲಿ ಆ ಕಾಡಿಗೆ ಹೆಣ್ಣು ಹುಲಿ ಹೆಂಗ್ ಬಂತು? ಕಾಲು ತೋಳ ಅಂತೂ ದಿನಾ ತೋಳಗಳನ್ನು ಕರ್ಕೊಂಡು ಕಾಡೊಳಗಡೆ ಬರ್ತಿತ್ತು. ಕಾಣಿಸೋ ಜಂತುನ ಸಾಯಿಸಿ ತಿಂತಿತ್ತು.
ಸಾಯಂಕಾಲದ ಸಮಯ. ಎಲ್ಲಾರು ಶೇರಣಿ ಮುಂದೆ ನಿಂತಿರ್ತಾರೆ. ಅದು ನೋಡಿದ್ರೆ ಅಲ್ಲಿರುವ ನೊಣಗಳ ಜೊತೆ ಆಟಾಡ್ತಾ ಇರತ್ತೆ. ಅದನ್ನ ನೋಡಿ ಅವ್ರಿಗೆ ಆಶ್ಚರ್ಯ ಆಗತ್ತೆ. ಏನ್ ಮಾಡೋದು ಅರ್ಥ ಆಗಲ್ಲ. ನೋಡ್ತಾ ಇದ್ರೆ ಈ ಹುಲಿ ಚಿಕ್ಕ ವಯಸ್ಸಿಂದ ಹುಚ್ಚಿ ತರ ಇದೆ. ಒಳ್ಳೇದೇ ಬಿಡು. ಹೆಂಗೋ ಈ ಶೇರಿನಿನ ನೋಡಿ ಅವರು ಭಯ ಪಡ್ತಾರೆ. ಅವ್ರು ಹೆಂಗೋ ನಮ್ಮನ್ನ ಸಾಯಿಸಕ್ಕೆ ಬರಲ್ಲ. ನಾವು ಸುರಕ್ಷಿತವಾಗಿ ಇರೋಣ. ಹೌದು, ಇಲ್ಲ ಅಂದ್ರೆ ಆ ತೋಳುಗಳು ದಿನಾಲು ಬಂದು ನಮ್ಮ ಗೆಳೆಯರನ್ನೆಲ್ಲ ಸಾಯಿಸ್ತಿಂತ ಇತ್ತು. ಅವ್ರೆಲ್ಲರೂ ಒಬ್ರ ಜೊತೆ ಒಬ್ರ ತರ ಮಾತಾಡ್ಕೊತಿರ್ತಾರೆ. ಆದ್ರೆ ಆ ನೊಣಗಳ ಜೊತೆ ಮಾತ್ರ ಈ ಶೇರಿನಿ ಆಡ್ತಿರ್ತಾಳೆ. ಆದ್ರೆ ಹಿಂದ್ಗಡೆಯಿಂದ ಕಾಲು ತೋಳ ಬರ್ತಾನೆ. ಅವನ ಸ್ನೇಹಿತರನ್ನ ಕರ್ಕೊಂಡು ಒಳಗಡೆ ಬಂದ್ಬಿಡ್ತಾನೆ. ಆ ತೋಳಗಳು ಇವರನ್ನ ಎಲ್ಲಾರ್ನೂ ನೋಡುತ್ತೆ. ಅಯ್ಯೋ ದೇವ್ರೆ, ಇಷ್ಟು ತೋಳುಗಳು ಒಂದೇ ಸರಿಗೆ ಬಂದಿದೆ. ಅಯ್ಯೋ ದೇವ್ರೆ, ಯಾರಾದ್ರೂ ಇಲ್ಲಿಂದ ಕದಲಿದ್ರೆ ಅವ್ರಿಗೆ ಸಾವು ಖಚಿತ. ನಿಂತ್ಕೊಂಡಿರೋ ಜಾಗದಿಂದಾನೇ ಅಳ್ಳಾಡ್ದೆ ನಿಂತ್ಕೊಂಡ್ಬಿಡ್ತಾರೆ. ಅವರೆಲ್ಲರೂ ತುಂಬಾ ಭಯ ಪಡ್ತಾರೆ. ಕಾಲು ತೋಳ ಅಲ್ಲೇ ಆಡ್ತಿರುವ ಶೇರಿನಿನ ನೋಡುತ್ತೆ. ಓ, ಇದೇನಾ ಹೆಣ್ಣು ಹುಲಿ? ಗೆಳೆಯರೇ, ಈ ಪ್ರಾಣಿಗಳೆಲ್ಲ ಸಾಯಿಸ್ಬಿಡಿ. ನಾನು ನೋಡ್ತೀನಿ ಈ ಹುಲಿ ಅವ್ರನ್ನ ಹೆಂಗ್ ಕಾಪಾಡುತ್ತೆ ಅಂತ. ಅಲ್ಲೇ ಇದ್ದ ತೋಳಗಳು ಪಕ್ಕದಲ್ಲಿರುವ 2 ಜಂತುಗಳನ್ನ ಸಾಯಿಸ್ಬಿಡ್ತವೆ. ಆಮೇಲೆ ಅವರಿಬ್ರು ತಿಂತಾ ಇರ್ತವೆ. ಇದನ್ನೆಲ್ಲ ಶೇರಿನಿ ನೋಡ್ತಿರುತ್ತೆ. ಆದ್ರೂ ಏನು ಮಾಡೋದಿಲ್ಲ ಅದು. ಅಯ್ಯೋ ದೇವ್ರೆ, ಪುಲೆ ನಮ್ಮನ್ನ ಕಾಪಾಡು. ಶೇರಿನಿ, ನಮ್ಮನ್ನ ಕಾಪಾಡು. ಎಲ್ಲಾರು ಈ ತರ ಬೇಡ್ಕೋತಿರ್ತಾರೆ. ಆದ್ರೆ ಶೇರಿನಿ ಮಾತ್ರ ಆ ನೊಣಗಳ ಜೊತೆ ಕುತ್ಕೊಂಡು ಆಟ ಆಡ್ತಾ ಇರುತ್ತೆ. ಅದನ್ನೆಲ್ಲ ನೋಡಿದ ತಕ್ಷಣ ಆ ತೋಳ ಹತ್ರ ಆಗುತ್ತೆ. ಆಮೇಲೆ ಆ ಶೇರಿನಿನ ಕೂಡ ಬಿಡದೆ ಅದನ್ನ ಅಟ್ಯಾಕ್ ಮಾಡುತ್ತೆ. ಏಯ್, ಅದನ್ನೇನು ಮಾಡಬೇಡ. ನಮ್ಮನ್ನ ತಡಿಯೋಕೆ ನೀವು ಈ ಹೆಣ್ಣು ಹುಲಿ ಕರ್ಕೊಂಡ್ ಬಂದಿದ್ದೀರ. ಆದ್ರೆ ಆ ಕಾಲು ಸುಮ್ನೆ ಇರ್ತಾನ. ಮತ್ತೆ ಅದನ್ನ ಅಟ್ಯಾಕ್ ಮಾಡ್ತಾನೆ. ಪಾಪ ಅದಕ್ಕೆ ತುಂಬಾ ಗಾಯ ಆಗ್ಬಿಡುತ್ತೆ. ನೋವಿಂದ ಪಾಪ ಅದು ನರ್ಲಾಡ್ತಾ ಇರುತ್ತೆ. ನಾನು ಈ ಕಾಡಿನ ರಾಜ ಶೇರ್ ಸಿಂಗ್ ನ ಹಿಂಗ್ ಸಾಯಿಸಿದ್ನೋ ಅದೇ ರೀತಿಯಲ್ಲಿ ಈ ಹೆಣ್ಣು ಹುಲಿನ ನಾನು ಇವಾಗ್ಲೇ ಸಾಯಿಸ್ಬಿಡ್ತೀನಿ. ಶೇರ್ ಸಿಂಗ್, ಎಲ್ಲಿದೆ ನನ್ನ ಪ್ರಾಣ, ನನ್ನ ಪ್ರಿಯ ಸಖಿ, ನನ್ನ ಪ್ರಿಯತಮೆ? ಶೇರ್ ಸಿಂಗ್ ಅವಳ ಮುಖವನ್ನು ತಿರುಗಿಸ್ಕೊತಾಳೆ ರಾಜನನ್ನು ನೋಡಿ. ಅಯ್ಯೋ ದೇವ್ರೆ, ಮೇಡಮ್ ಈ ರೋಜು ತುಂಬಾ ಕೋಪದಲ್ಲಿದ್ದಾರೆ ಅನ್ಸುತ್ತೆ. ಶೇರ್ ಸಿಂಗ್ ಶೇರಿಣಿ ಹತ್ರ ಹೋಗ್ತಾನೆ. ಬಂಗಾರ, ಇಲ್ಲಿ ನೋಡು, ನಾನು ಹಿಂಗೋಸ್ಕರ ಏನ್ ತಗೊಂಬಂದಿದ್ದೀನಿ ನೋಡು. ಎಷ್ಟು ಒಳ್ಳೆ ಹೂ ತಂದಿದ್ದೀನಿ ನೋಡು. ಹೋಗಿ ಎಲ್ಲಿಂದ? ನಾನ್ ಯಾರ್ ನಿಮ್ಗೆ? ಯಾಕೆ ಇಲ್ಲಿ ಬಂದಿದ್ದೀರಾ ನೀವು? ಓ ದೇವ್ರೆ, ಇಷ್ಟೊಂದು ಕೋಪನ? 4 ದಿನದಿಂದ ಇಲ್ಲೇ ಕುತ್ಕೊಂಡು ನಿಮ್ಗೋಸ್ಕರ ಕಾಯ್ತಾ ಇದ್ದೇನೆ ಗೊತ್ತಾ. ಆದ್ರೆ ನೀವ್ ಮಾತ್ರ ಬಂದೇ ಇಲ್ಲ. ಬಂಗಾರ, ನಿನಗೆ ಗೊತ್ತಿರೋದೇ ಅಲ್ವಾ, ಈ ಕಾಡಿನ ಪ್ರಾಣಿಗಳೆಲ್ಲ ನನ್ನ ರಾಜ ಮಾಡ್ದಾಗಿಂದ ನನಗೆ ಜವಾಬ್ದಾರಿಗಳು ಹೆಚ್ಚಾಗಿದೆ ಬಂಗಾರ. ಹಾಗಾಗಿ ನಿನ್ನ ಹತ್ರ ಬರೋದಕ್ಕೆ ನನಗೆ ಸಮಯನೇ ಸಿಗ್ತಾ ಇಲ್ಲ. ಬಾ, ಇನ್ನು ಕೋಪನ ಬಿಟ್ಬಿಡು. ಬೇಗ ಈ ಹೂವು ತಗೋ. ರಾಜ, ನನ್ನನ್ನು ನಿನ್ನ ಒಳಗೆ ಯಾವಾಗ ಬದಲಾಯಿಸ್ಕೋತೀಯ? ನಿನ್ನ ಕಾಡಿಗೆ ಯಾವಾಗ ಕರ್ಕೊಂಡು ಹೋಗ್ತೀಯಾ? ಇನ್ನು ಸ್ವಲ್ಪ ದಿನ ಮಾತ್ರ ಬಂಗಾರ. ಆಮೇಲೆ ನಾನು ನಿನ್ನ ಮದುವೆ ಮಾಡ್ಕೊಂಡು ನಿನ್ನ ಕಾಡಿಗೆ ಕರ್ಕೊಂಡು ಹೋಗ್ತೀನಿ. ನಂತರ ನನ್ನ ಕಾಡಿನ ಪ್ರಾಣಿಗಳಿಗೆಲ್ಲ ಸರ್ಪ್ರೈಸ್ ಕೊಡ್ತೀನಿ. ಶೇರ್ ಸಿಂಗ್ ಪಕ್ಕದ ಕಾಡಿನ ರಾಜ. ಅವನು ಶೇರ್ ಸಿಂಗ್ನ ಪ್ರೀತಿಸ್ತಿರ್ತಾನೆ. ಆದ್ರೆ ಶೇರ್ನಿ ಮಾತ್ರ ಶೇರ್ ಸಿಂಗಿನ ಕಾಡನ್ನು ಇವಾಗವರೆಗೂ ನೋಡಿರೋದಿಲ್ಲ. ಅವಳು ತುಂಬಾ ದೂರದಲ್ಲಿರುವ ಬೇರೆ ಕಾಡಲ್ಲಿ ಜೀವಿಸ್ತಿದ್ಲು. ಅವರಿಬ್ರು ಒಂದು ನದಿಯ ಬಳಿ ಹೋಗ್ತಾರೆ. ಅದೇ ಸಮಯದಲ್ಲಿ ಶೇರಿಣಿ ಒಂದು ಕಿರೀಟವನ್ನು ಆಚೆ ತೆಗೆದು ರಾಜನ ತಲೆ ಮೇಲೆ ಇಡುತ್ತಾರೆ. ವಾವ್, ಈ ಕಿರೀಟ ಎಷ್ಟೊಂದು ಚೆನ್ನಾಗಿದೆ. ಇದು ನಮ್ಮ ಪ್ರೀತಿಗೆ ಜ್ಞಾಪಕ ಶೇರ್ ಸಿಂಗ್. ಇಬ್ರು ಈ ರೀತಿ ಒಬ್ಬರ ಜೊತೆ ಒಬ್ರು ಮಾತಾಡ್ಕೋತಿರ್ತಾರೆ. ಶೇರ್ ಸಿಂಗ್ ಆಗ ಶೇರಿಣಿನ ಎತ್ತಿ ಗುಹೆ ಒಳಗಡೆ ಬೇಸಾಕ್ತಾನೆ ಕಾಲು ತೋಳ. ಪಕ್ಕದಲ್ಲಿರುವ ಗೋಡೆಗೆ ತೆಗಲಿ ಅದರ ತಲೆ ಹೇಟಾಗತ್ತೆ. ಆಮೇಲೆ ಅದು ಕೆಳಗಡೆ ಬಿದ್ದೋಗತ್ತೆ. ತಕ್ಷಣ ಅದಕ್ಕೆ ಹಳೆಯ ಜ್ಞಾಪಕ ಬರುತ್ತೆ. ಆಗ ಅದು ಕಿರೀಟವನ್ನು ಕೂಡ ನೋಡುತ್ತೆ. ನನ್ನ ಶೇರ್ ಸಿಂಗ್ನ ಸಾಯಿಸಿದ ಯಾರನ್ನು ನಾನು ಬಿಡೋದಿಲ್ಲ ಹಂಗಂತ ಅನ್ಕೊಂಡು ಅವಳು ಕಿರೀಟವನ್ನು ತಲೆ ಮೇಲೆ ಇಟ್ಕೊಂಡು ಆಚೆ ಬರ್ತಾಳೆ. ಅವಳು ಕಿರೀಟವನ್ನು ತಲೆ ಮೇಲೆ ಇಟ್ಕೊಂಡು ಬಂದಿದ್ದನ್ನ ನೋಡಿ ಎಲ್ಲಾರು ತುಂಬಾನೇ ಆಶ್ಚರ್ಯ ಪಡ್ತಾರೆ. ಅರ್ಥನೇ ಆಗಲ್ಲ ಅವ್ರಿಗೆ. ಇದು ಶೇರ್ ಸಿಂಗ್ ಕಿರೀಟ ಅಲ್ವಾ? ರಾಜ ಶೇರ್ ಸಿಂಗಿನ ಕಿರೀಟ? ನನ್ನ ಗಂಡನಿಗೆ ಈ ಕಿರೀಟ ನಾನೇ ಕೊಟ್ಟಿದ್ದು. ನನ್ನ ಶೇರ್ ಸಿಂಗ್ನ ಸಾಯಿಸಿದವರನ್ನ ನಾನು ಯಾರನ್ನೂ ಬಿಡೋದಿಲ್ಲ. ಆಗ ಶೇರಿಣಿ ತುಂಬಾನೇ ಕೋಪದಿಂದ ಪಕ್ಕದಲ್ಲೇ ಇರುವ ಎಲ್ಲಾ ಜಂತುಗಳನ್ನ ಸಾಯಿಸುತ್ತೆ. ಅದು ತುಂಬಾ ಕೋಪದಿಂದ ಇರುತ್ತೆ. ಆಮೇಲೆ ಎಲ್ಲರೂ ತುಂಬಾ ಆಶ್ಚರ್ಯವಾಗಿ ನೋಡ್ತಿರ್ತಾರೆ. ಯಾಕಂದ್ರೆ ಅದು ತುಂಬಾ ಭಯಂಕರವಾಗಿ ಬದಲಾಗಿರುತ್ತೆ. ಅರೆ, ಈ ಹುಚ್ಚು ಹುಲಿ ಇಷ್ಟು ಬೇಗ ಇಂಥ ಉಗ್ರ ರೂಪ ತಾಳಿದೆ ಹೆಂಗೆ? ಶೇರಿಣಿ ಅಲ್ಲಿರುವ ಎಲ್ಲಾ ತೋಳಗಳನ್ನ ಸಾಯಿಸ್ಬಿಡುತ್ತೆ. ಆಮೇಲೆ ಅದು ಕಾಲುನ ಕೂಡ ಒಡೆಯುತ್ತೆ. ಯಾರು ನೀನು?
ಈ ಕಾಡಿಗೆ ರಾಜನಾದ ಶೇರ್ ಸಿಂಗಿನ ಹೆಂಡ್ತಿ ನಾನು. ಅದನ್ ಕೇಳಿಸ್ಕೊಂಡು ಕಾಲು ತೊಳಗೆ ತುಂಬಾನೇ ಭಯ ಆಗತ್ತೆ. ಭಯದಿಂದಾನೇ ಅವನು ಸತ್ತೋಗ್ತಾನೆ. ಅಲ್ಲಿರೋರು ಎಲ್ಲರೂ ಅದ್ ಕೇಳಿ ಸಂತೋಷ ಪಡ್ತಾರೆ. ಶೇರ್ ಸಿಂಗ್ ಹೆಂಡ್ತಿನ? ಆದ್ರೆ ಶೇರ್ ಸಿಂಗ್ ಯಾವತ್ತೂ ನಿಮ್ ಬಗ್ಗೆ ನಮ್ಗೆ ಹೇಳೇ ಇಲ್ವೇ? ಪಕ್ಕದ ಕಾಡಲ್ಲಿ ನಾನು ಜೀವಿಸ್ತಿದ್ದೆ. ನಾನು ಮತ್ತೆ ಶೇರ್ ಒಬ್ರನ್ನೊಬ್ರು ಪ್ರೀತಿಸ್ತಿದ್ವಿ. ಒಂದಿನ ನಾವಿಬ್ರು ನದಿಯ ಬಳಿ ಮಾತಾಡ್ತಿದ್ವಿ. ಈ ಕಿರೀಟವನ್ನು ನಮ್ಮ ಪ್ರೀತಿಯ ಜ್ಞಾಪಕವಾಗಿ ಅವ್ರಿಗೆ ಕೊಟ್ಟೆ. ಹಾಗಿದ್ದಾಗ ಒಂದಿನ ಈ ತೋಳಗಳು ಮೋಸ ಮಾಡಿ ಅವ್ರನ್ನ ಸಾಯಿಸ್ಬಿಟ್ವು. ಅವರು ಸಾಯೋದನ್ನ ನನ್ನ ಕಣ್ಣು ಮುಂದೆನೆ ನೋಡ್ದೆ. ಅದನ್ನ ಕಂಡ ನಾನು ಹುಚ್ಚಿಯಾಗಿ ಬದ್ಲಾಗ್ಬಿಟ್ಟೆ. ಮತ್ತೆ ಅದೇ ಮರದ ಹತ್ರ ಕುತ್ಕೊಂಡು ನಾನು ಅವ್ರಿಗೋಸ್ಕರ ಕಾಯ್ತಾ ಇದ್ದೆ ಅನ್ಸತ್ತೆ. ಶೇರ್ ಸಿಂಗ್ ಬಗ್ಗೆ ಯೋಚನೆ ಮಾಡ್ತಾ ಪಾಪ ಅವಳು ತುಂಬಾ ಅಳ್ತಿರ್ತಾಳೆ. ಆಗ ಜಂತುಗಳು ಎಲ್ಲಾರು ತುಂಬಾ ಧೈರ್ಯ ಹೇಳ್ತಾರೆ. ನಮಗೂ ರಾಜ ಶೇರ್ ಸಿಂಗ್ ನೆನಪಿಗಾದ್ರೆ ದುಃಖ ಆಗುತ್ತೆ. ರಾಣಿಯವರೇ, ಇವತ್ತಿಂದ ನೀವೇ ನಮಗೆ ರಾಣಿ. ಮತ್ತೆ ಅವರೆಲ್ಲರೂ ಸೇರಿ ಶೇರಿನ ಕಾಡಿನ ರಾಣಿಯಾಗಿ ನೇಮಿಸ್ತಾರೆ. ಆದ್ರಿಂದ ಅವಳು ತುಂಬಾನೇ ಸಂತೋಷವಾಗಿ ಅದೇ ಕಾಡಲ್ಲಿ ಶೇರ್ ಬಗ್ಗೆ ಯೋಚನೆ ಮಾಡ್ತಾ ಆ ಕಾಡಲ್ಲಿರುವ ಜಂತುಗಳನ್ನು ಸುರಕ್ಷಿತವಾಗಿ ನೋಡ್ಕೊಳತ್ತೆ. ಮತ್ತೆ ರಾಣಿಯಾಗಿ ಅವಳು ಅಲ್ಲೇ ಜೀವಿಸ್ತಾಳೆ.